ಮೀಟರ್ ಪರೀಕ್ಷೆ ನೆಪದಲ್ಲಿ ಜೆಸ್ಕಾಂ ಜಾಗೃತ ದಳದಿಂದ ಹಣ ವಸೂಲಿ. ಪರೀಕ್ಷೆ ನೆಪದಲ್ಲಿ ಮಧ್ಯವರ್ತಿಗಳ ಮೂಲಕ ಗ್ರಾಮಸ್ಥರಿಂದ ವಸೂಲಿ ಆರೋಪ. ಮೀಟರ್ ಪರೀಕ್ಷೆ ನೆಪದಲ್ಲಿ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಪರೀಕ್ಷೆ ನೆಪದಲ್ಲಿ ಮಧ್ಯವರ್ತಿಗಳು ಹಣವನ್ನ ಪೀಕ್ತಾ ಇರೋದು. ಮನೆಯಲ್ಲಿದ್ದ ಮಿಕ್ಸಿ, ಟಿವಿ, ಫ್ಯಾನ್ ಹೊತ್ತೊಯ್ದ ಆರೋಪವೂ ಕೂಡ ಕೇಳಿಬಂದಿದೆ. ಜೆಸ್ಕಾಂ ಜಾಗೃತಗಳ ಅಧಿಕಾರಿಗಳ ಕಾರು ತಡೆದು ಗ್ರಾಮಸ್ಥರು ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಮೀಟರ್ ಪರೀಕ್ಷೆ ನೆಪದಲ್ಲಿ ಜೆಸ್ಕಾಂ ಜಾಗೃತ ದಳದಿಂದ ಹಣ ವಸೂಲಿ ಆಗ್ತಾ ಇದೆ. ಮನೆಗಳಿಗೆ ಮೀಟರ್ ಪರೀಕ್ಷೆ ಮಾಡಬೇಕು ಅನ್ನೋದಾಗ ಬಂದು ಏನೋ ಒಂದು ರೀಸನ್ ಕೊಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಪರೀಕ್ಷೆ ನೆಪದಲ್ಲಿ ಮಧ್ಯವರ್ತಿಗಳ ಮೂಲಕ ಗ್ರಾಮಸ್ಥರಿಂದ ವಸೂಲಿ ಆರೋಪ ಕೇಳಿ ಬಂದಿರುವಂಥದ್ದು. ಈ ವಿಚಾರವಾಗಿ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯಲ್ಲಿ ಮಿಕ್ಸಿ, ಟಿವಿ, ಫ್ಯಾನ್ ಅನ್ನ ಕೂಡ ಹೊತ್ತೊಯ್ದಿದ್ದಾರೆ ಅನ್ನೋ ಆರೋಪವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಗ್ರಾಮಸ್ಥರಿಂದ. ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಹೈ ಡ್ರಾಮಾ ನಡೆದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು. ಅಧಿಕಾರಿಗಳ ಕಾರ್ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಸ್ಕಾಂ ಆಫೀಸ್ ಅಂತೇಳಿ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ. ಸ್ಪೈಡ್ 6 ತಿಂಗಳಿಗೆ ಒಂದ್ಸಲ 7 ತಿಂಗಳಿಗೆ ಒಂದ್ಸಲ ಬರ್ತಾರೆ. ಬಂದು ಮನೆ ಚೆಕ್ ಮಾಡ್ತಾರೆ. ಅದು ಮೀಟ್ರ್ ಇದ್ರೂ ಸಹ ಸುಮ್ಮನೆ ಅವ್ರ ಮನೆಯಲ್ಲಿ ಒಂದು ಯಾವ್ದು ಕೆಟ್ಟೋಗಿರೋ ಮಿಕ್ಸಿನ ಹಾಲು ಕೊಡ್ರಿ ಅಂತಂದೇಳಿ ಅವ್ರು ಪ್ರೂಫ್ಗೋಸ್ಕರ ತಗೊಂಡೋಗಿ ಅಲ್ಲಿ ಆಮೇಲೆ ಹೋಗ್ತಾರೆ. ಒಂದು ಫೋನ್ ನಂಬರ್ ಅಂತೇಳಿ ಒಂದು ಚೀಟಿ ಬರ್ಕೊಡ್ತಾರೆ. ಇದಕ್ಕೆ ಬರೋಕಾರ ಫೋನ್ ಮಾಡಿರಿ ಅಂತೇಳಿ ನಾವು ಅಲ್ಲಿಗೆ ಹೋಗ್ತಿದ್ವಿ. ಹೋದ್ಮೇಲೆ ಅದನ್ನ ದುಡ್ಡು ಕಟ್ಸ್ಕೊಂತಾರೆ. 10,000 ಕಟ್ಸ್ಕೊಂತಾರೆ. ಅದಕ್ಕೆ ಯಾವುದೇ ರೀತಿ ರಿಸಿಪ್ಟ್ ಕೊಟ್ಟಿಲ್ಲ ನಮಗೆ. ಈಗ ನಾವು ಆಲ್ರೆಡಿ ಕಟ್ಟಿ ಬಂದಿರೋರು. ಎಷ್ಟು ಕಟ್ಟಿರಿ ನೀವು? 10,000 ಕಟ್ಟಿದ್ವಿ. ಹೋದು ನವೆಂಬರ್ 2025 ನಾವು ಕಟ್ಟಿವಿ. ಈಗ ಮತ್ತೆ ಅದೇ ರೀತಿ ಊರಾಗ ಬಂದಿದ್ದಾರೆ. ವರ್ಷ 6 ತಿಂಗಳು ಒಂದ್ಸಲ ಹಿಂಗೆ ಬರ್ತಾ ಇದ್ದಾರೆ. ದೇವಲಾಪುರ ಗ್ರಾಮದವರಾಗಿದ್ದು 2025-26 ಸಾಲಿನಲ್ಲಿ ಒಂದ್ಸರಿ ರೈಡ್ ಮಾಡಿದ್ರು. ಬಂದು ಇವರೇ ಒಂದು 8-10 ಜನ ರೈಡ್ ಮಾಡಿಬಿಟ್ಟು ನಮಗೆ ಫೋನ್ ನಂಬರ್ ಕೊಟ್ಟರು. ಹಿಂಗೆ ಬಂದು ಬಳ್ಳಾರಿಯಲ್ಲಿ ಮೀಟ್ ಆಗಿರೋದು. ನಾವು ಅದೇ ಥರ ಹೋಗಿ ಬಳ್ಳಾರಿಯಲ್ಲಿ ಮೀಟ್ ಆಗಿದ್ವಿ. ನಮ್ಮ ಕಡೆಯಿಂದ 8 ಜನ ಕಡೆಯಿಂದ ಒಂದು 60,000-70,000 ರೂಪಾಯಿ ದುಡ್ಡು ತೊಗೊಂಡ್ರಲ್ಲಿ. ತೊಗೊಂಡು ಕೊಟ್ಟು ನಾವು ರೆಸಿಪ್ಟ್ ಕೇಳಿದ್ರೆ ರೆಸಿಪ್ಟ್ ಏನಿಲ್ಲ, ಅದು ಹಂಗೆ ಅದು ಅಂತಂದೇಳಿ ನಮ್ಗೆ ಹೇಳ್ಬಿಟ್ಟು ನಮ್ಗೆ ಕಳಿಸ್ಕೊಟ್ರು. ಲಾಸ್ಟಿಗೆ ಕಲೆಕ್ಷನ್ ಕೊಡ್ರಿ ಅಂದ್ರೆ ಆ ಕಲೆಕ್ಷನ್ ಸತಿ ಕೊಡಲ್ಲ, ಮುಗಿದು ಹೋಗಿ ಅಂತಂದೇ ಇದು ಮಾಡಿ ನೀವು ಕೊಟ್ಟದ್ದು ವಸ್ತು ಸತೆ ವಾಪಸ್ ಕೊಟ್ಟಲ್ಲ ನಿಮಗೆ? ಕೊಟ್ಟದ್ದು ಯಾವ ವಸ್ತುನ ಇದು ಯಾವ್ದು ನೋಡಿ ನಿಮ್ದ ಅಂತ ಅಂದ್ರೆ ತಗೊಂಡೋಗ್ರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.